ಎಲ್ರು ಓದಿದ್ರಲ್ಲ? ನೀವು ಈಗ ಮಾಡ್ಬೇಕಾದ ಊಟನ ನಾಳೆ ಮಾಡಿ ಅಂದ್ರೆ ಸುಮ್ಮನಿರ್ತೀರಾ? ಹಾಗೇನೆ ಇವತ್ತು ಮಾಡಬೇಕಾದ ಕೆಲಸನ ಹಿಂದೆ ಮಾಡಿ ಮುಗಿಸಿಬಿಡ್ಬೇಕು. ಯಾಕಂದ್ರೆ ಜೀವನದಲ್ಲಿ ಕಾಲ ತುಂಬಾ ಮಹತ್ವವಾದದ್ದು. ಕಳೆದು ಹೋದ ಕಾಲ, ಮುಗಿದು ಹೋದ ವಯಸ್ಸು ಮತ್ತೆ ಬರಲ್ಲ. ಏನಪ್ಪ, ಸರ್ಕಾರನೇ ನಿನಗೋಸ್ಕರ ದುಡಿತಾ ಇದೆ ಅಂತ ಕಾಣುತ್ತೆ. ಪೊಲೀಸ್ ನಾವು ಟ್ರಾಫಿಕ್ ಬಂದ್ ಮಾಡ್ಬಿಟ್ಟ. ಅವನು ನನ್ನ ಹತ್ರ ಓದ್ ಹುಡುಗ. ನನ್ನ ಸ್ಟೂಡೆಂಟು. ಗುರುವಿಗೆ ಮರ್ಯಾದೆ ತೋರಿಸ್ತಿದ್ದಾನೆ ಅಷ್ಟೇ. ಮರ್ಯಾದೆ. DIG ಆಫೀಸ್ನಲ್ಲಿ ನಿನ್ ಸ್ಟೂಡೆಂಟು, LIC ನಲ್ಲಿ ನಿನ್ ಸ್ಟೂಡೆಂಟು, KEB ನಲ್ಲಿ ನಿನ್ ಸ್ಟೂಡೆಂಟು, KSRTC ನಲ್ಲಿ ನಿನ್ ಸ್ಟೂಡೆಂಟು. ಏನ್ ಅದೃಷ್ಟನಪ್ಪ ನಿಂದು. ನೀನ್ ಎಲ್ಲಿ ಕಾಲಿಟ್ರೆ ಅಲ್ಲಿ ಕೈ ಮುಗಿಯೋದಕ್ಕೆ ರೆಡಿಯಾಗಿರ್ತಾರೆ ಜನ. ಪವಿತ್ರವಾದ ಈ ಉದ್ಯೋಗವೇ ಅಂಥದ್ದು ಕಣಪ್ಪ. ಮೇಷ್ಟ್ರ ಕೆಲ್ಸಕ್ಕೆ ಎಷ್ಟು ಗೌರವದೆ ಅಂತ ಮೊದಲೇ ಗೊತ್ತಿದ್ರೆ ನಾನು ಮೇಷ್ಟ್ರ ಕೆಲ್ಸಕ್ಕೆ ಸೇರಿಬಿಡ್ತಾ ಇದ್ದೆ ಅಪ್ಪ. ಗೌರವ ಅನ್ನೋದು ಉದ್ಯೋಗದಲ್ಲಿಲ್ಲಪ್ಪ, ನಮ್ಮ ನಡವಳಿಕೆಯಿಂದ ಸಂಪಾದಿಸಿಕೊಳ್ಬೇಕಾದ ಐಶ್ವರ್ಯ ಅದು. ನ್ಯಾಯ ನೀತಿ ಧರ್ಮದ ದಾರಿಯಲ್ಲಿ ನಡೆಯುವುದನ್ನು ಗುರಿಯಾಗಿಟ್ಕೊಂಡ್ರೆ ನೀನು ನನಗಿಂತಲೂ ಹೆಚ್ಚಿನ ಗೌರವನ ಜೀವನದಲ್ಲಿ ಸಂಪಾದಿಸಬಹುದು.